ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA BCom ಅವರಿಗೆ ಇರುವಂತಹ ಕಂಪ್ಯೂಟರ್ ಅಪ್ಲಿಕೇಶನ್ನಲ್ಲಿ ಮುಖ್ಯವಾದ ಪ್ರಶ್ನೆಗಳ ಅಭ್ಯಾಸವನ್ನು ಮಾಡ್ತಾ ಹೋಗುವ, ಪರೀಕ್ಷಾ ತಯಾರಿಯನ್ನು ಮಾಡಿಕೊಳ್ತಾ ಹೋಗುವ. ಈಗಾಗಲೇ ನಾವು ಬ್ಲಾಕ್ 1ರಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನೋಡಿಕೊಂಡೆವು. ಬ್ಲಾಕ್ 1ರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಘಟಕ 1 ಕಂಪ್ಯೂಟರ್ನ ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಕಂಪ್ಯೂಟರ್ನ ಪರಿಚಯದಲ್ಲಿ ಕಂಪ್ಯೂಟರ್ನ ಗುಣಲಕ್ಷಣಗಳನ್ನು ತಿಳ್ಕೊಂಡೆವು, ಕಂಪ್ಯೂಟರ್ನ ಇತಿಹಾಸದ ಬಗ್ಗೆ ತಿಳ್ಕೊಂಡೆವು, ಹಾಗೆಯೇ ಕಂಪ್ಯೂಟರ್ನ ತಲೆಮಾರು ಅಥವಾ ಕಂಪ್ಯೂಟರ್ನ ಪೀಳಿಗೆಗಳನ್ನು ತಿಳ್ಕೊಂಡೆವು. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಇವುಗಳಿಷ್ಟು. ಇವತ್ತು ನಾವು ಕಂಪ್ಯೂಟರ್ನ ವರ್ಗೀಕರಣದ ಬಗ್ಗೆ ತಿಳ್ಕೊಳ್ಳೋಣ. ಇದು ಘಟಕ 2ರಲ್ಲಿ ಬರುವಂಥದ್ದು. ಘಟಕ 2 ನಾವು ಘಟಕ 1, 2 ಈ ರೀತಿಯಾಗಿ ಒಂದರ ನಂತರ ಒಂದರ ಪಾಠವನ್ನು, ಅದರ ಅಭ್ಯಾಸವನ್ನು ಮಾಡ್ತಾ ಹೋಗುವ, ಪರೀಕ್ಷೆ ತಯಾರಿಯನ್ನು ಮಾಡ್ತಾ ಹೋಗುವ. ಪ್ರತಿಯೊಂದು ಘಟಕದಲ್ಲಿ ಬರುವಂಥ ಮುಖ್ಯವಾದ ಪ್ರಶ್ನೆಗಳು ಯಾವುದಿದೆ ಅದರ ಉತ್ತರಗಳನ್ನು ತಿಳ್ಕೊಳ್ಳುವ, ಅದನ್ನು ಪಾಯಿಂಟ್ಸ್ಗಳನ್ನು ಅರ್ಥ ಮಾಡಿಕೊಳ್ಳುವ. ಕಂಪ್ಯೂಟರ್ನ ವರ್ಗೀಕರಣದಲ್ಲಿ ನಾವು ಮುಖ್ಯವಾಗಿ ಇದು 10 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಕೂಡ ಆಗಿದೆ. ಕಂಪ್ಯೂಟರ್ನ ವರ್ಗೀಕರಣವನ್ನು ನಾವು 3 ರೀತಿಯಲ್ಲಿ ವಿಂಗಡಣೆಯನ್ನು ಮಾಡ್ತೇವೆ. ಕಂಪ್ಯೂಟರ್ನ ವರ್ಗೀಕರಣದಲ್ಲಿ 3 ರೀತಿಯ ವರ್ಗೀಕರಣವಾಗುವಂಥದ್ದು. ಅದರಲ್ಲಿ ಒಂದು ನಿರ್ಮಾಣ ಮತ್ತು ಕಾರ್ಯ ಆಧಾರಿತ ವರ್ಗೀಕರಣ. ನಿರ್ಮಾಣ ಮತ್ತು ಕಾರ್ಯ ಆಧಾರಿತ ವರ್ಗೀಕರಣ. 2 ಅನ್ವಯಗಳನ್ನು ಆಧರಿಸಿ ವರ್ಗೀಕರಣ. ಅನ್ವಯಗಳನ್ನು ಆಧರಿಸಿ ವರ್ಗೀಕರಣ. 3 ಗಾತ್ರ, ವೇಗ ಮತ್ತು ಸಾಮರ್ಥ್ಯವನ್ನು ಆಧರಿಸಿ ವರ್ಗೀಕರಣ. ಗಾತ್ರ, ವೇಗ ಮತ್ತು ಸಾಮರ್ಥ್ಯವನ್ನು ಆಧರಿಸಿ ವರ್ಗೀಕರಣ. ಇವಿಷ್ಟು ವರ್ಗೀಕರಣವು ನಮ್ಮ ಕಂಪ್ಯೂಟರ್ ವರ್ಗೀಕರಣದಲ್ಲಿ ನಾವು ಬರೀಬೇಕಾಗಿರುವಂಥದ್ದು. ಅದರಲ್ಲಿ ಪ್ರತ್ಯೇಕವಾಗಿ ಒಂದು ಪ್ರಶ್ನೆಯನ್ನು ಕೇಳುವಂಥದ್ದು ಕಂಪ್ಯೂಟರ್ನ ಗಾತ್ರ, ವೇಗ ಮತ್ತು ಸಾಮರ್ಥ್ಯವನ್ನು ಆಧರಿಸಿ ವರ್ಗೀಕರಣ. ಗಾತ್ರ, ವೇಗ ಮತ್ತು ಸಾಮರ್ಥ್ಯವನ್ನು ಆಧರಿಸಿ ವರ್ಗೀಕರಣವನ್ನು 15 ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ. 2023ನೇ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದರೆ ಅದರಲ್ಲಿ ಬಂದಿರುವಂಥ ಪ್ರಶ್ನೆ ಗಾತ್ರ, ವೇಗ ಮತ್ತು ಸಾಮರ್ಥ್ಯವನ್ನು ಆಧರಿಸಿ ವರ್ಗೀಕರಣ ಅಂತ ಕೇಳಿದ್ದಾರೆ. ಇದರಲ್ಲಿ ನಿರ್ಮಾಣ ಮತ್ತು ಕಾರ್ಯ ಆಧಾರಿತ ವರ್ಗೀಕರಣಗಳಲ್ಲಿ 3 ಸಬ್ ಪಾಯಿಂಟ್ಸ್ಗಳನ್ನು ಕಾಣ್ಬೋದು. 1 ಅನಲಾಗ್ ಕಂಪ್ಯೂಟರ್, 2 ಡಿಜಿಟಲ್ ಕಂಪ್ಯೂಟರ್, 3 ಹೈಬ್ರಿಡ್ ಕಂಪ್ಯೂಟರ್. ನಿರ್ಮಾಣ ಮತ್ತು ಕಾರ್ಯ ಆಧಾರಿತ ವರ್ಗೀಕರಣಗಳಲ್ಲಿ ಕಾರ್ಯತತ್ವಗಳನ್ನು ಆಧರಿಸಿ ಕಂಪ್ಯೂಟರ್ನನ್ನು ಈ ರೀತಿಯಾಗಿ ವಿಂಗಡಿಸುವಂಥದ್ದು ಅನಲಾಗ್ ಕಂಪ್ಯೂಟರ್, ಡಿಜಿಟಲ್ ಕಂಪ್ಯೂಟರ್, ಹೈಬ್ರಿಡ್ ಕಂಪ್ಯೂಟರ್. ಅನಲಾಗ್ ಕಂಪ್ಯೂಟರ್, ಡಿಜಿಟಲ್ ಕಂಪ್ಯೂಟರ್, ಹಾಗೆಯೇ ಹೈಬ್ರಿಡ್ ಕಂಪ್ಯೂಟರ್. ಮೊದಲನೆಯದಾಗಿ ಅನಲಾಗ್ ಕಂಪ್ಯೂಟರ್. ಈ ಅನಲಾಗ್ ಕಂಪ್ಯೂಟರ್ ಮತ್ತು ಡಿಜಿಟಲ್ ಕಂಪ್ಯೂಟರನ್ನು 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಇವುಗಳನ್ನು ಡಿಜಿಟಲ್ ಕಂಪ್ಯೂಟರ್ನ ಬಗ್ಗೆ ಮತ್ತು ಅನಲಾಗ್ ಕಂಪ್ಯೂಟರ್ನ ಬಗ್ಗೆ ಬರೆಯಿರಿ ಅಂತ ಕೇಳ್ತಾರೆ. ಆವಾಗ ನಾವು ಅದಕ್ಕೆ ಉತ್ತರವನ್ನು ಬರಿತಾ ಹೋಗಬೇಕು. ಇಲ್ಲಿ ಅವರು ಕೊಟ್ಟಿರುವಂಥ ವಿಚಾರವನ್ನು ನೋಡಿಕೊಂಡು ಪಾಯಿಂಟ್ಸನ್ನು ಮಾಡಿಕೊಂಡು ಬರ್ಕೊಂಡ್ರೆ ತುಂಬಾ ಒಳ್ಳೆಯದು. ಮೊದಲಿಗೆ ಅನಲಾಗ್ ಕಂಪ್ಯೂಟರ್. ಈ ಅನಲಾಗ್ ಕಂಪ್ಯೂಟರ್ ಎನ್ನುವಂಥದ್ದು ಈ ಕಂಪ್ಯೂಟರ್ಗಳನ್ನು ಬದಲಾಗುತ್ತಿರುವ ಸಂಕೇತಗಳನ್ನು ಗಮನಿಸಲು, ಯಾವುದೇ ರೀತಿಯ ಒಂದು ಸಂಕೇತ ಬದಲಾವಣೆ ಆಗ್ತದೆ, ಒಂದು ಬದಲಾವಣೆ ಆಗ್ತಾ ಇದೆ, ಒಂದು ಸಂಕೇತ ಬದಲಾವಣೆ ಆಗ್ತಾ ಇದೆ ಎನ್ನುವಂಥದ್ದನ್ನು ಗಮನಿಸಲಿಕ್ಕೆ ನಾವು ಬಳಸುವಂಥದ್ದು. ಯಾವುದೋ ಒಂದು ಸಂಖ್ಯೆಯಲ್ಲಿ ಬದಲಾವಣೆಗಳಾಗ್ತಾ ಇದೆ ಎನ್ನುವಂಥದ್ದು ನಮಗೆ ತಿಳಿಬೇಕು ಅಂತಾದರೆ ನಾವು ಆ ಅನಲಾಗ್ ಕಂಪ್ಯೂಟರನ್ನು ಬಳಸುವಂಥದ್ದು. ಇದು ಕಂಪ್ಯೂಟರ್ಗಳನ್ನು ಬದಲಾಗುತ್ತಿರುವ ಸಂಕೇತಗಳನ್ನು ಗಮನಿಸಲಿಕ್ಕೆ ಅದನ್ನು ಬಳಸುವಂಥದ್ದು. ಅವು ಅನಲಾಗ್ ಸಾಧನಗಳನ್ನು ಹೊಂದಿರ್ತದೆ ಮತ್ತು ದೈಹಿಕ ಪ್ರಕೃತಿಯ ಮಾಹಿತಿಗಳನ್ನು ನಿರ್ವಹಿಸುತ್ತದೆ. ಅದು ದೈಹಿಕ ಪ್ರಕೃತಿಯ ಮಾಹಿತಿಗಳನ್ನು ನಿರ್ವಹಿಸುತ್ತದೆ. ಅನಲಾಗ್ ಕಂಪ್ಯೂಟರ್ಗಳು ತಮ್ಮ ಡಾಟಾವನ್ನು ಕೆಲವು ಮಾಪನ ಪಡೆಯುತ್ತದೆ. ಅನಲಾಗ್ ಕಂಪ್ಯೂಟರ್ಗಳು ತಮ್ಮ ಡೇಟಾವನ್ನು ಕೆಲವು ಮಾಪನವನ್ನು ಮಾಡಲಿಕ್ಕೆ, ಅದರ ನಿಖರತೆಯನ್ನು ತಿಳ್ಕೊಳ್ಳಿಕ್ಕೆ ಪಡ್ಕೊಳ್ಳುವಂಥದ್ದು. ಅದು ಸರಿಯಾಗಿದೆ, ನಿಖರವಾಗಿದೆ ಅಥವಾ ಅಪೂರ್ಣವಾಗಿದೆ ಅಥವಾ ವಿವೇಚನಾರಹಿತ ಮೌಲ್ಯಗಳನ್ನು ನಮಗೆ ತಿಳಿಸ್ತದೆ. ಅದು ಯಾವ ರೀತಿ ಇದೆ ಎನ್ನುವಂಥದ್ದು ನಮಗೆ ತಿಳಿಸಿಕೊಡ್ತದೆ. ಒಂದು ಅನಲಾಗ್ ಕಂಪ್ಯೂಟರ್ಗೆ ಬಳಸಲಾದ ದತ್ತಾಂಶದ ನಿಖರತೆ. ಒಂದು ಅನಲಾಗ್ ಕಂಪ್ಯೂಟರ್ಗೆ ಬಳಸಲಾದ ದತ್ತಾಂಶದ ನಿಖರತೆ ನೇರವಾಗಿ ಅದರ ಮಾಪನಗಳ ನಿಖರತೆಯನ್ನು ಸಂಬಂಧಿಸಿದೆ. ಅವು ನಿರಂತರ ಭೌತಿಕ ವಿದ್ಯಮಾನಗಳ
ಅದು ನಿರಂತರ ಭೌತಿಕ ವಿದ್ಯಮಾನಗಳ, ಉದಾಹರಣೆಗೆ ಒಂದು ವಿದ್ಯುತ್, ಯಾಂತ್ರಿಕ ಅಥವಾ ಹೈಡ್ರಾಲಿಕ್ ಪ್ರಮಾಣಗಳನ್ನು ಪರಿಹಾರ ಕಂಡುಹಿಡಿಯುವ ಸಮಸ್ಯೆಗಳ ಮಾದರಿಗೆ ಬಳಸಲಾಗುತ್ತದೆ. ವಿದ್ಯುತ್, ಯಾಂತ್ರಿಕ ಅಥವಾ ಹೈಡ್ರಾಲಿಕ್ ಪ್ರಮಾಣಗಳನ್ನು ಪರಿಹಾರ ಕಂಡುಹಿಡಿಯುವ ಸಮಸ್ಯೆಗಳ ಮಾದರಿಗೆ ಅದನ್ನು ಬಳಸಲಾಗುತ್ತದೆ. ಅನಾಲಜಿ ಕಂಪ್ಯೂಟರ್ಗಳನ್ನು ರಾಸಾಯನಿಕ ಘಟಕಗಳಲ್ಲಿ ತಾಪಮಾನದ ಮತ್ತು ಒತ್ತಡದ ಬದಲಾವಣೆ ಕಂಡುಹಿಡಿಯಲು ಮತ್ತು ಒತ್ತಡದ ಬದಲಾವಣೆಯನ್ನು ಕಂಡುಹಿಡಿಯಲು ಅಥವಾ ಪೆಟ್ರೋಲ್ ಪಂಪಿನ ಇಂಧನದ ಹರಿವಿಕೆಯನ್ನು ಪ್ರಮಾಣ ಮತ್ತು ಬೆಲೆ ಮೌಲ್ಯಮಾಪನಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆಯಲ್ಲಿ ಉಪಯೋಗಿಸಲಾಗುತ್ತದೆ. ಎಲ್ಲಿ ಬಳಸ್ತೇವೆ ನಾವು? ಅನಲಾಗ್ ಕಂಪ್ಯೂಟರ್ ಒಂದು ಸಂಕೇತ ಕಡಿಮೆ ಆಗ್ತಾ ಇದೆ, ಒಂದು ಸಂಕೇತ ಹೆಚ್ಚಾಗ್ತಾ ಇದೆ, ಒಂದು ಅಂಕೆ ಹೆಚ್ಚಾಗ್ತಾ ಇದೆ, ಒಂದು ಅಂಕೆ ಕಡಿಮೆ ಆಗ್ತಾ ಇದೆ ಎನ್ನುವಂಥದ್ದನ್ನು ತಿಳಿದುಕೊಳ್ಳಲಿಕ್ಕೆ ಈ ಅನಲಾಗ್ ಕಂಪ್ಯೂಟರ್ ತುಂಬಾ ಸಹಾಯ ಆಗ್ತದೆ. ಎಲ್ಲಿ ಈ ರೀತಿಯ ಪ್ರಯೋಗಗಳಾಗ್ತದೆ ಅಥವಾ ಎಲ್ಲಿ ನಮಗೆ ಅದು ಸಹಾಯಕ ಆಗ್ತದೆ ಅಂತ ಹೇಳಿದರೆ, ಈಗ ಪೆಟ್ರೋಲ್ ಪಂಪ್ಗಳಲ್ಲಿ ನಮಗೆ ಪೆಟ್ರೋಲ್ಗಳ ಅಂಕೆಗಳು ಹೆಚ್ಚಾಗುವಂಥದ್ದು ಕಡಿಮೆ ಆಗುವಂಥದ್ದನ್ನೆಲ್ಲ ಮಾಡ್ತಾ ಇರ್ತಾರೆ. ಇದನ್ನು ನಾವು ನೋಡಿಕೊಳ್ಳಿಕ್ಕೆ ಎಷ್ಟು ರೀತಿ ಅಲ್ಲಿ ಕಡಿಮೆ ಆಯಿತು ಅಥವಾ ಕಡಿಮೆ ಎಷ್ಟಾಗ್ತಾ ಇದೆ ಎನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಅದು ತುಂಬಾ ಸಹಕಾರಿಯಾಗಿರುವಂಥದ್ದೇ ಅನಲಾಗ್ ಕಂಪ್ಯೂಟರ್. ವಿದ್ಯುತ್, ಯಾಂತ್ರಿಕ ಅಥವಾ ಹೈಡ್ರಾಲಿಕ್ ಪ್ರಮಾಣಗಳನ್ನು ಪರಿಹಾರ ಕಂಡುಹಿಡಿಯುವ ಸಮಸ್ಯೆಗಳ ಮಾದರಿಗೆ ಬಳಸಲಾಗ್ತದೆ. ಅನಲಾಜಿ ಕಂಪ್ಯೂಟರ್ಗಳನ್ನು ರಾಸಾಯನಿಕ ಘಟಕಗಳಲ್ಲಿ ತಾಪಮಾನದ ಮತ್ತು ಒತ್ತಡದ ಬದಲಾವಣೆ ಕಂಡುಹಿಡಿಯಲು ಅಥವಾ ಪೆಟ್ರೋಲ್ ಪಂಪ್ನ ಇಂಧನದ ಹರಿವಿಕೆಯನ್ನು ಪ್ರಮಾಣ ಮತ್ತು ಬೆಲೆ ಮೌಲ್ಯಮಾಪನಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆಯಲ್ಲಿ ಅದನ್ನು ಉಪಯೋಗಿಸುವಂಥದ್ದು. ಇನ್ನು ಎರಡನೆಯ ಒಂದು ಕಂಪ್ಯೂಟರ್ ಡಿಜಿಟಲ್ ಕಂಪ್ಯೂಟರ್. ಈ ಕಂಪ್ಯೂಟರ್ಗಳು ದಶಮಾಂಶ ಅಂಕೆಗಳು ಮತ್ತು ಇತರ ಚಿಹ್ನೆಗಳನ್ನು ಸ್ವೀಕರಿಸಿ ಮಾನವ ಓದಬಲ್ಲ ಔಟ್ಪುಟ್ಟನ್ನು ನೀಡಬಹುದು. ಉದಾಹರಣೆಗೆ ಧನಾತ್ಮಕ ಅಥವಾ ಋಣಾತ್ಮಕ, ಕಡಿಮೆ ಅಥವಾ ಹೆಚ್ಚಿನ, ಆನ್ ಅಥವಾ ಆಫ್ ಪ್ರತಿನಿಧಿಸಲು ಬೈನರಿ ಅಂಕೆಗಳು 0 ಮತ್ತು 1 ಬಳಸುವಂಥದ್ದು. ಇದು ಡಿಜಿಟಲ್ ಕಂಪ್ಯೂಟರ್ಗಳಲ್ಲಿ ಅದು ಬೈನರ ದತ್ತಾಂಶಗಳಲ್ಲಿ ಪ್ರಕ್ರಿಯೆಗೊಳಿಸುತ್ತದೆ. ಅನಲಾಗ್ ಕಂಪ್ಯೂಟರ್ ಮಾಡಿದ ಮಾಪನಗಳ ನಿಖರತೆಯಲ್ಲಿ ಅದು ಸೀಮಿತವಾಗಿರುತ್ತದೆ. ಡಿಜಿಟಲ್ ಕಂಪ್ಯೂಟರ್ ಭಿನ್ನವಾಗದ್ದು ನಿಖರತೆಗೆ ಅಗತ್ಯವಿದ್ದಷ್ಟು ಸ್ಥಾನಗಳನ್ನು ಮತ್ತು ಸಂಖ್ಯೆಗಳನ್ನು ಬಳಸಿಕೊಂಡು ದಶಮಾಂಶ ಪ್ರತಿನಿಧಿಸುತ್ತದೆ. ಡಿಜಿಟಲ್ ಕಂಪ್ಯೂಟರ್ಗಳು ಹೆಚ್ಚಿನ ಮೆಮೊರಿ ಸಾಮರ್ಥ್ಯ ಹೊಂದಿದೆ ಮತ್ತು ಅದರ ಸಂಸ್ಕರಣೆಗೆ ಬಿಲ್ಲುಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಇದನ್ನು ನವೀಕರಣಗಳನ್ನು ಪರಿಹರಿಸುವ ವಿಶೇಷ ಅಪ್ಲಿಕೇಶನ್ಗಳಲ್ಲಿ ಕೂಡ ಉಪಯೋಗಿಸ್ತಾರೆ. ಇನ್ನು ಬರುವಂಥದ್ದು ಹೈಬ್ರಿಡ್ ಕಂಪ್ಯೂಟರ್. ಈ ಹೈಬ್ರಿಡ್ ಕಂಪ್ಯೂಟರ್ ಎನ್ನುವಂಥದ್ದು ಈ ಕಂಪ್ಯೂಟರ್ಗಳಲ್ಲಿ ಅನಲಾಗ್ ಅಥವಾ ಡಿಜಿಟಲ್ ಕಂಪ್ಯೂಟರ್ಗಳ ಎರಡೂ ತತ್ವಗಳನ್ನು ಬಳಸಿದ್ದಾರೆ. ಹೈಬ್ರಿಡ್ ಕಂಪ್ಯೂಟರ್ ಒಂದು ಡಿಜಿಟಲ್ ಕಂಪ್ಯೂಟರ್ ಅನಲಾಗ್ ಸಂಕೇತಗಳನ್ನು ಸ್ವೀಕರಿಸುತ್ತದೆ, ಅವುಗಳನ್ನು ಡಿಜಿಟಲ್ಗೆ ಪರಿವರ್ತಿಸುತ್ತದೆ, ಅವುಗಳನ್ನು ಡಿಜಿಟಲ್ ರೂಪದಲ್ಲಿ ಪ್ರಕ್ರಿಯೆಗೊಳಿಸಲ್ಪಡುತ್ತದೆ. ಈ ಏಕೀಕರಣ ಅನಲಾಗ್ನಿಂದ ಡಿಜಿಟಲ್ಗೆ ಮತ್ತು ಡಿಜಿಟಲ್ನಿಂದ ಅನಲಾಗ್ಗೆ ಪರಿವರ್ತಕ ಮೂಲಕ ಪಡೆಯಲಾಗ್ತದೆ. ಇನ್ನು ಅದರಲ್ಲಿ ಹೈಬ್ರಿಡ್ ಕಂಪ್ಯೂಟರ್ ಅನಲಾಗ್ ಡೇಟಾ ಬಳಸಿ ಅನಲಾಗ್ ಮತ್ತು ಡಿಜಿಟಲ್ ದಶಮಾಂಶ ಉಂಟು ಮಾಡುವಂಥದ್ದು. ಇದರ ಕಾರ್ಯಾಚರಣೆ ಸಂದರ್ಭದಲ್ಲಿ ನಿರಂತರವಾಗಿ ಬದಲಾಗುತ್ತಿರುವ ಇನ್ಪುಟ್ ಸ್ವೀಕರಿಸುತ್ತದೆ, ನಂತರ ಡಿಜಿಟಲ್ ಪ್ರಕ್ರಿಯೆಗೆ ಪ್ರತ್ಯೇಕ ಮೌಲ್ಯಗಳಾಗಿ ಪರಿವರ್ತಿಸುತ್ತದೆ. ಇದು ಯಾವುದೇ ಸಮಾನ ಡಿಜಿಟಲ್ ಕಂಪ್ಯೂಟರ್ಗಳಿಗಿಂತ ಕಡಿಮೆ ದುಬಾರಿಯಾಗಿದೆ. ಇವುಗಳನ್ನು ಆಸ್ಪತ್ರೆಗಳಲ್ಲಿ ರೋಗಿಯ ಎದೆಬಡಿತ ನಿಯಂತ್ರಿಸುವಲ್ಲಿ, ವೈಜ್ಞಾನಿಕ ಅನ್ವಯಗಳಲ್ಲಿ ಅಥವಾ ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿ ಅಳೆಯಲು ಬಳಸಲಾಗುತ್ತದೆ. ಇನ್ನು ಎರಡನೆಯ ಪಾಯಿಂಟ್ಸ್ ಅನ್ವಯಗಳ ಆಧಾರಿತ ವರ್ಗೀಕರಣ. ಅನ್ವಯಗಳ ಆಧಾರಿತ ವರ್ಗೀಕರಣ ಅಂದರೆ ಏನು? ಕಂಪ್ಯೂಟರ್ ವಿವಿಧ ಆಕಾರ, ಗಾತ್ರ, ತೂಕಗಳಲ್ಲಿ ಲಭ್ಯವಿದೆ. ಈ ಕಾರಣ ವಿವಿಧ ಕಾರ್ಯನಿರ್ವಹಿಸಲು ಸಾಧ್ಯವಾಗಿದೆ. ಮನೆಯಲ್ಲಿ ಬಳಸುವಂತಹ ಕಂಪ್ಯೂಟರ್ ಆಸ್ಪತ್ರೆಯಲ್ಲಿ ಬಳಸುವ ಕಂಪ್ಯೂಟರ್ಗಿಂತ ಗಾತ್ರ ಮತ್ತು ಆಕಾರಗಳಲ್ಲಿ ಭಿನ್ನವಾಗಿರುತ್ತದೆ. ದೊಡ್ಡ ಕಟ್ಟಡಗಳಲ್ಲಿ ಬಳಸುವ ಕಂಪ್ಯೂಟರ್ಗಳು ಸರ್ವರ್ನಂತೆ ವರ್ತಿಸುತ್ತದೆ. ಕಂಪ್ಯೂಟರ್ಗಳು
ಮಾನ ಮುನ್ಸೂಚಕವಾಗಿ ಕೂಡ ಕೆಲಸ ಮಾಡ್ತದೆ. ಇವು ಗಾತ್ರ ಮತ್ತು ಆಕಾರದಲ್ಲಿ ಭಿನ್ನವಾಗಿರುತ್ತದೆ ಹಾಗೂ ಕಂಪ್ಯೂಟರ್ಗಳ ಅನ್ವಯಿಕೆಯನ್ನು ಆಧರಿಸಿ ವರ್ಗೀಕರಣ ನೋಡಬೇಕು. ಇನ್ನು ಅದರಲ್ಲಿ ಪಾಯಿಂಟ್ಸ್ ನೋಡಿದರೆ ಅನ್ವಯಗಳ ಆಧಾರಿತ ವರ್ಗೀಕರಣದಲ್ಲಿ ಮೊದಲನೇದಾಗಿ ಅನ್ವಯಗಳ ವಿಶೇಷ ಉದ್ದೇಶಿತ ಕಂಪ್ಯೂಟರ್ಗಳು ನಿರ್ದಿಷ್ಟ ಕೆಲಸವನ್ನು ಅಥವಾ ಅವಶ್ಯಕತೆಗಳನ್ನು ಪೂರೈಸುವುದಕ್ಕಾಗಿ ಮೀಸಲಾಗಿದೆ. ಇವು ಅನಗತ್ಯ ಆಯ್ಕೆಗಳನ್ನು ಹೊಂದಿಲ್ಲದಿರುವುದರಿಂದ ಬೆಲೆ ಕಡಿಮೆ. ಉದಾಹರಣೆಗೆ ಉನ್ನತ ಮಟ್ಟದ ಡಿಜಿಟಲ್ ಕ್ಯಾಮರಾ, ವಾಹನ ಇಂಧನ ಮತ್ತು ದಹನ ನಿಯಂತ್ರಣಕ್ಕೆ ನಿರ್ಮಿಸಲಾದ ಕಂಪ್ಯೂಟರ್ಗಳು ಆಗಿರುವಂಥದ್ದು. ಅನ್ವಯಗಳ ಆಧಾರಿತ ವರ್ಗೀಕರಣ. ಇನ್ನು ಇದರಲ್ಲಿ ಮೂರನೇ ಪಾಯಿಂಟ್ ಗಾತ್ರ, ವೇಗ, ದಕ್ಷತೆಯನ್ನು ಆಧರಿಸಿ ವರ್ಗೀಕರಣ. ಗಾತ್ರ, ವೇಗ, ದಕ್ಷತೆಯನ್ನು ಆಧರಿಸಿ ಗಾತ್ರ, ವೇಗ, ದಕ್ಷತೆ ಆಧರಿಸಿ ವರ್ಗೀಕರಣದಲ್ಲಿ ಒಂದು ಸೂಪರ್ ಕಂಪ್ಯೂಟರ್, ಮೇನ್ ಫ್ರೇಮ್ಗಳು, ಮಿನಿ ಕಂಪ್ಯೂಟರ್, ಕಾರ್ಯಕ್ಷೇತ್ರ, ಮೈಕ್ರೋ ಕಂಪ್ಯೂಟರ್, ಆಮೇಲೆ ಲ್ಯಾಪ್ಟಾಪ್, ನೋಟ್ಪ್ಯಾಡ್ಗಳು, ಹಾಗೆಯೇ ಹ್ಯಾಂಡ್ ಗಣಕಗಳು, ಪರ್ಸ್ನಲ್ ಡಿಜಿಟಲ್ ಸಹಾಯಕ, ಆಮೇಲೆ ಸ್ಮಾರ್ಟ್ಫೋನ್, ಟ್ಯಾಬ್ಲೆಟ್. ಸ್ಮಾರ್ಟ್ಫೋನ್ ಗಾತ್ರ, ವೇಗ ಮತ್ತು ದಕ್ಷತೆಯನ್ನು ಆಧರಿಸಿದ ವರ್ಗೀಕರಣದಲ್ಲಿ ಸೂಪರ್ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್ಗಳನ್ನು ಮೊದಲಿಗೆ ನೋಡ್ತಾ ಹೋಗುವ. ಇದರಲ್ಲಿ ಮೊದಲನೇದಾಗಿ ಸೂಪರ್ ಕಂಪ್ಯೂಟರ್. ಈ ಸೂಪರ್ ಕಂಪ್ಯೂಟರ್ ಎನ್ನುವಂಥದ್ದು ಅತ್ಯಂತ ಸಂಗ್ರಹ ಸಾಮರ್ಥ್ಯವನ್ನು ಮತ್ತು ಕಂಪ್ಯೂಟಿಂಗ್ ಪವರನ್ನು ಹೊಂದಿದ್ದು ವೇಗವಾದ ಕಂಪ್ಯೂಟರ್ಗಳಾಗಿವೆ. ಇವು ಮೇನ್ ಫ್ರೇಮ್ಗಳಿಗಿಂತ ಹೆಚ್ಚು ಶಕ್ತಿಯುತವಾಗಿರುತ್ತದೆ. ಮಾಹಿತಿ ತೀರುವ ಕಂಪ್ಯೂಟಿಂಗ್ ಮತ್ತು ದೊಡ್ಡ ಪ್ರಮಾಣದ ಮಾಹಿತಿಯನ್ನೊಳಗೊಂಡ ಕಾರ್ಯಗಳನ್ನು ನಿರ್ವಹಿಸಲು ಸೂಕ್ತವಾಗಿದೆ. ಅವು ಪ್ರತಿ ಸೆಕೆಂಡಿಗೆ 1 ಮಿಲಿಯನ್ ಸೂಚನೆಗಳನ್ನು ಸಂಸ್ಕರಿಸಬಲ್ಲವು. ಇನ್ನು ಕಂಪ್ಯೂಟರ್ ಅನೇಕ ಸಂಸ್ಕಾರಗಳನ್ನು ಹೊಂದಿದ್ದು ಒಂದು ಸಮಯದಲ್ಲಿ ಅನೇಕ ಸೂಚನೆಗಳನ್ನು ಸಂಸ್ಕರಿಸಬಹುದು. ಆದರೆ ಸಾಂಪ್ರದಾಯಿಕ ಕಂಪ್ಯೂಟರ್ ಒಂದು CPU ಹೊಂದಿದ್ದು ಒಂದು ಸಮಯದಲ್ಲಿ ಒಂದು ಸೂಚನೆಯನ್ನು ಮಾತ್ರ ಸಂಸ್ಕರಿಸುತ್ತದೆ. ಸೂಪರ್ ಕಂಪ್ಯೂಟರ್ ಏಕಕಾಲಿಕ ಸಂಸ್ಕರಣೆ ಎಂದು ಇಲ್ಲಿ ಕಂಪ್ಯೂಟರ್ಗಳು ಅನೇಕ ಸಂಸ್ಕಾರಗಳನ್ನು ಹೊಂದಿದ್ದು ಒಂದು ಸಮಯದಲ್ಲಿ ಅನೇಕ ಸೂಚನೆಗಳನ್ನು ಕೊಡ್ತದೆ. ಬೇರೆ ಬೇರೆ ಸೂಚನೆಗಳನ್ನು ಕೊಡುವಂಥದ್ದು, ಬೇರೆ ಬೇರೆ ವಿಚಾರಗಳನ್ನು ನಮಗೆ ತಿಳಿಸಿಕೊಡುವಂಥದ್ದು, ಅದೆಲ್ಲ ಮಾಡುವಂಥದ್ದು ಸೂಪರ್ ಕಂಪ್ಯೂಟರ್ ಆಗಿದೆ. ಈ ಕಂಪ್ಯೂಟರ್ಗಳು ತಪ್ಪು ಸಹಿಷ್ಣುತೆ ಉಳ್ಳ, ಅವುಗಳ ಕಾರ್ಯಾಚರಣೆ ಸಂದರ್ಭದಲ್ಲಿ ವಿಫಲವಾದರೆ ಯಂತ್ರಾಂಶ ಕಾರ್ಯ ಸ್ವಯಂಚಾಲಿತವಾಗಲು ಮತ್ತು ವ್ಯವಸ್ಥೆಯ ಪುನರ್ವಿನ್ಯಾಸಗೊಳಿಸಲು ಬ್ಯಾಕಪ್ ವ್ಯವಸ್ಥೆಯನ್ನು ಬಳಸುತ್ತದೆ. ಸೂಪರ್ ಕಂಪ್ಯೂಟರ್ಗಳನ್ನು ಹವಾಮಾನ ಮುನ್ಸೂಚನೆ, ಗೂಢಲಿಪಿಶಾಸ್ತ್ರ, ಶಸ್ತ್ರ ಸಂಶೋಧನೆ, ಔಷಧ ವೈಜ್ಞಾನಿಕ ಸಂಶೋಧನೆ ಇತ್ಯಾದಿಗಳಲ್ಲಿ ಬಳಸಲಾಗುತ್ತದೆ. ಇಲ್ಲಿ ಒಂದು ಸಂಪರ್ಕ ಕಂಪ್ಯೂಟರ್ಗೆ ಉದಾಹರಣೆ ಅಂತ ಹೇಳಿದರೆ ಕ್ರೇ 2, ಪರಮ ಇತ್ಯಾದಿ. ಇವಿಷ್ಟು ವಿಚಾರಗಳು ಸೂಪರ್ ಕಂಪ್ಯೂಟರ್ಗಳಲ್ಲಿ ಬಂದಿರುವಂಥ ವಿಚಾರ. ಇನ್ನು ನಾವು ನೋಡಿದರೆ ಎರಡನೇ ಪಾಯಿಂಟ್ ಮೇನ್ ಫ್ರೇಮ್ಗಳು. ಇಲ್ಲಿ ಮೇನ್ ಫ್ರೇಮ್ಗಳು ಎನ್ನುವಂಥದ್ದು ಸಾಮಾನ್ಯ ಉದ್ದೇಶದ ಬೃಹತ್ ಶೇಖರಣಾ ಸಾಮರ್ಥ್ಯ, ದೊಡ್ಡ ಪ್ರಮಾಣದ ದುಬಾರಿ ಯಂತ್ರಗಳು. ಈ ಕಂಪ್ಯೂಟರ್ಗಳ ವ್ಯವಸ್ಥೆ ಘಟಕಗಳು ಸಾಮಾನ್ಯವಾಗಿ ಫ್ರೇಮ್ ರೀತಿಯ ವಿಭಾಗಗಳಲ್ಲಿ ಇರಿಸಲಾಗಿದೆ. ಆದ್ದರಿಂದ ಮೇನ್ ಫ್ರೇಮ್ಗಳೆಂದು ಕರೆಯಲಾಗುವಂಥದ್ದು. ಈ ಪ್ರಕ್ರಿಯೆಯ ಅತ್ಯಂತ ವೇಗ ಹೊಂದಿದೆ. 100 ಬಳಕೆದಾರರು ಏಕಕಾಲದಲ್ಲಿ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬಹುದು. ಸಾಂಪ್ರದಾಯಿಕ ಪರಿಸರದಲ್ಲಿ ಪ್ರತಿ ಬಳಕೆದಾರರ ಕಂಪ್ಯೂಟರ್ ಟರ್ಮಿನಲ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಸಾಮಾನ್ಯವಾಗಿ ಅನೇಕ ಸಂಸ್ಕಾರಗಳನ್ನು ಡೇಟಾ ಸಂಸ್ಕರಿಸಲು ಮತ್ತು ವ್ಯವಸ್ಥೆಯ
ವ್ಯವಸ್ಥೆಯ ಥ್ರೋಪುಟ್ ಹೆಚ್ಚಿಸಲು ಪ್ರತ್ಯೇಕ ಇನ್ಪುಟ್ ಔಟ್ಪುಟ್ ಪ್ರೊಸೆಸರ್ ಬಳಸಿಕೊಳ್ಳುತ್ತದೆ. ಅವುಗಳು ವ್ಯವಹಾರ ಪ್ರಕ್ರಿಯೆ, ಹಣಕಾಸು ಅಪ್ಲಿಕೇಶನ್ಗಳು, ವೇತನ, ಗಣಿತಕ್ಕೆ ಬಂಡವಾಳ ವಿಶ್ಲೇಷಣೆ ಇತ್ಯಾದಿಗಳು ಸೂಕ್ತವಾಗಿದೆ. ಇತ್ಯಾದಿಗಳು ಇರುವಂಥದ್ದು. ನಂತರ ಬರುವಂಥದ್ದು ಮಿನಿ ಕಂಪ್ಯೂಟರ್. ಯಾವಾಗ ಅನೇಕ ಕಂಪ್ಯೂಟಿಂಗ್ ಕಾರ್ಯಗಳಿಗೆ ಸಣ್ಣ ಅಗ್ಗದ ಕಂಪ್ಯೂಟರ್ ಮೂಲಕ ಪರಿಹರಿಸಬಹುದು ಎಂದು ಅರಿವಾಯಿತು. ಈಗ 1960ರಲ್ಲಿ ಪದ ಮಿನಿ ಹುಟ್ಟಿಕೊಂಡಿದ್ದು ಆರಂಭಿಕ ಚಿಕ್ಕ ಗಣಕಗಳು 8 ಬಿಟ್ ಮತ್ತು 12 ಬಿಟ್ ಯಂತ್ರಗಳಾದರೆ 1970ರಲ್ಲಿ ಎಲ್ಲ ಚಿಕ್ಕ ಗಣಕಗಳು 16 ಬಿಟ್ ಯಂತ್ರಗಳು. ಈಗ ಸಾಮಾನ್ಯವಾಗಿ 32 ಬಿಟ್ ಪ್ರೊಸೆಸರ್ಗಳಿವೆ. 32 ಬಿಟ್ ಪ್ರೊಸೆಸರ್ಗಳು. ಇಲ್ಲಿ 16 ಬಿಟ್ ಯಂತ್ರಗಳು. ಈಗ ಸಾಮಾನ್ಯವಾಗಿ 32 ಬಿಟ್ ಪ್ರೊಸೆಸರ್ಗಳಿವೆ. ಒಂದು 32 ಬಿಟ್ ಮಿನಿ ಕಂಪ್ಯೂಟರ್ನು ಸೂಪರ್ ಮಿನಿ ಎಂದು ಕರೆಯಲಾಗ್ತದೆ. ಸೂಪರ್ ಮಿನಿಯು ದೊಡ್ಡ ಮೆಮೊರಿ, ಹೆಚ್ಚು ಬಾಹ್ಯ ಸಾಧನಗಳು. ಮಿನಿ ಕಂಪ್ಯೂಟರ್. ಈಗ ಇದರಲ್ಲಿ ನಮಗೆ ಒಂದು ಸೂಪರ್ ಕಂಪ್ಯೂಟರ್, 2 ಮೇನ್ ಫ್ರೇಮ್ ಕಂಪ್ಯೂಟರ್, 3 ಮಿನಿ ಕಂಪ್ಯೂಟರ್. ಇನ್ನು 4ನೇ ಪಾಯಿಂಟ್ ಕಾರ್ಯಕ್ಷೇತ್ರ. 5ನೇದು ಮೈಕ್ರೋ ಕಂಪ್ಯೂಟರ್. ಕಾರ್ಯಕ್ಷೇತ್ರ ಮೈಕ್ರೋ ಕಂಪ್ಯೂಟರ್. ಲ್ಯಾಪ್ಟಾಪ್ ಮತ್ತು ನೋಟ್ ಪ್ಯಾಡ್ಗಳು. ಲ್ಯಾಪ್ಟಾಪ್ ಮತ್ತು ನೋಟ್ ಪ್ಯಾಡ್ ಬ್ಯಾಟರಿ ಚಾಲಿತ ಇವುಗಳನ್ನು ಕಂಪ್ಯೂಟರ್ಗಳು. ಇಲ್ಲಿ ಯಾವುದೇ ಸಮಯದಲ್ಲಿ ಯಾವುದೇ ಜಾಗದಲ್ಲಿ ಅದನ್ನು ಬಳಸಬಹುದು. ಇನ್ನು ನಾವು ಕಾರ್ಯಕ್ಷೇತ್ರದ ಕಂಪ್ಯೂಟರ್ಗಳನ್ನು ನೋಡುವ. ಕಾರ್ಯಕ್ಷೇತ್ರಗಳು ಮಧ್ಯಮ ಶ್ರೇಣಿಯ ಕಂಪ್ಯೂಟರ್ಗಳ PC ಗಳ ನಡುವೆ ಬರುವಂಥದ್ದು. ಇದು ವೈಯಕ್ತಿಕ ಕಂಪ್ಯೂಟರ್ನ ಅನೇಕ ಲಕ್ಷಣಗಳನ್ನು ಕೂಡ ಹೊಂದಿದೆ. ಮಿನಿ ಕಂಪ್ಯೂಟರ್ನ ಪ್ರೊಸೆಸಿಂಗ್ ಸಾಮರ್ಥ್ಯ ಕೂಡ ಇರ್ತದೆ. ಅವುಗಳನ್ನು ವ್ಯಕ್ತಿಗಳು ಮತ್ತು ವ್ಯಕ್ತಿಗಳ ಗುಂಪುಗಳನ್ನಾಗಿ ಬಳಸ್ಬೋದು. ಕಾರ್ಯಕ್ಷೇತ್ರಗಳು ವಿಶಿಷ್ಟವಾದ ಹೆಚ್ಚು ಪ್ರಾಥಮಿಕ ಮಾಧ್ಯಮಿಕ ಸಂಗ್ರಹ ಸಾಮರ್ಥ್ಯ ಹೊಂದಿದ್ದು ಮುಂದುವರಿದ ಸಂಸ್ಕಾರಗಳನ್ನು ಬಳಸುತ್ತದೆ. ಇವು ಸುಧಾರಿತ ವಿನ್ಯಾಸ, ಮಾಡೆಲಿಂಗ್, ಆ್ಯನಿಮೇಷನ್ ಮತ್ತು ವಿಡಿಯೋ ಸಂಪಾದನೆ ನಿರ್ವಹಿಸಲು ದೊಡ್ಡ ಹೈ ರೆಸಲ್ಯೂಷನ್ ಮಾನಿಟರ್ ಮತ್ತು ವೇಗವರ್ಧಿತ ಗ್ರಾಫಿಕ್ ಸಂಸ್ಕಾರಗಳು ಸಜ್ಜುಗೊಂಡಿರುವಂಥದ್ದು. ಕಾರ್ಯಕ್ಷೇತ್ರಗಳಲ್ಲಿ ಅತಿವಾಗಿ ಇಂಜಿನಿಯರ್ಗಳು, ವಿನ್ಯಾಸಿಗರು, ವಾಸ್ತುಶಿಲ್ಪಿಗಳು, ಚಿತ್ರ ಉದ್ಯಮ ಕಾರ್ಯಕ್ಷೇತ್ರಗಳ ಉದಾಹರಣೆಗಳು ಆಗಿರುವಂಥದ್ದು ಕಾಣ್ಬೋದು. ಇನ್ನು ಬರುವಂಥದ್ದು ಮೈಕ್ರೋ ಕಂಪ್ಯೂಟರ್. ಮೈಕ್ರೋ ಕಂಪ್ಯೂಟರ್ಗಳನ್ನು ಬಳಸಿ ನಿರ್ಮಿಸಿದ ಕಡಿಮೆ ವೆಚ್ಚದ ಮಂದಗತಿಯ ಯಂತ್ರಗಳು ಮೈಕ್ರೋ ಕಂಪ್ಯೂಟರ್ಗಳನ್ನು ಪರ್ಸನಲ್ ಕಂಪ್ಯೂಟರ್ ಅಂತ ಕರೆಯುವಂಥದ್ದು. ವೈಯಕ್ತಿಕ ಬಳಕೆಗೆ ವಿನ್ಯಾಸಗೊಳಿಸಲಾಗಿದೆ. ಅವುಗಳನ್ನು ಸಾಮಾನ್ಯವಾಗಿ ಪದ ಸಂಸ್ಕರಣೆ, ನಾವು ಇನ್ನು ಲ್ಯಾಪ್ಟಾಪ್ ಮತ್ತು ನೋಟ್ ಪ್ಯಾಡ್ಗಳನ್ನು ತಿಳ್ಕೊಳ್ಳೋ. ಲ್ಯಾಪ್ಟಾಪ್ ಮತ್ತು ನೋಟ್ ಪ್ಯಾಡ್ಗಳು ಬ್ಯಾಟರಿ ಚಾಲಿತ ಕಂಪ್ಯೂಟರ್. ಅದನ್ನು ಬ್ಯಾಟರಿಯನ್ನು ಹಾಕಿ ಮಾಡುವಂಥದ್ದು. ಯಾವುದೇ ಸಮಯದಲ್ಲಿ ಯಾವುದೇ ಜಾಗದಲ್ಲಿ ಕೂಡ ಅದನ್ನು ಬಳಸ್ತಾ ಹೋಗ್ಬೋದು. ಲ್ಯಾಪ್ಟಾಪ್ ಮತ್ತು ನೋಟ್ ಪ್ಯಾಡ್ ನಡುವೆ ಪ್ರಾಥಮಿಕ ವ್ಯತ್ಯಾಸ ಗಾತ್ರ ಎಂದು ತೂಕವಾಗಿದೆ. ಲ್ಯಾಪ್ಟಾಪ್ ಕಂಪ್ಯೂಟರ್ ಬಳಕೆದಾರರ ತೊಡೆಯ ಮೇಲೆ ಹೊಂದಿಕೊಳ್ಳಲು ಸಾಕಷ್ಟು ಸಣ್ಣ ನೋಟ್ ಪ್ಯಾಡ್ ಕಂಪ್ಯೂಟರ್ಗಳು ಲ್ಯಾಪ್ಟಾಪ್ಗಿಂತ ಹೆಚ್ಚು ಚಿಕ್ಕದಾಗಿದೆ. ಆದರೆ ಎರಡೂ ಪ್ರಬಲ ಮೈಕ್ರೋ ಪ್ರೊಸೆಸರ್ಗಳು ಗ್ರಾಫಿಕ್ ಸಾಮರ್ಥ್ಯವನ್ನು, ಸಾಕಷ್ಟು ಮೆಮೊರಿ ಗಾತ್ರ ಮತ್ತು ಮೌಸ್ ಚಾಲಿತ ಇನ್ಪುಟ್ ಹೊಂದಿದೆ. ಕೆಲವು ಲ್ಯಾಪ್ಟಾಪ್ ಮತ್ತು ನೋಟ್ಬುಕ್ಗಳು ಫ್ಯಾಕ್ಸ್ ಸಾಮರ್ಥ್ಯಗಳನ್ನು, CD ಡ್ರೈವ್ ಮತ್ತು ಆಪ್ಟಿಕಲ್ ಸ್ಟೋರೇಜ್ ಸಾಧನಗಳು ಮತ್ತು ವಿವಿಧ ಉತ್ಪನ್ನ ಮತ್ತು ಔಟ್ಪುಟ್ ಸಾಧನಗಳನ್ನು ಲಿಂಕ್ ಮಾಡಬಹುದು. ಲ್ಯಾಪ್ಟಾಪ್ ಮತ್ತು ನೋಟ್ಬುಕ್ಗಳನ್ನು ಬಹಳ ಸುಲಭವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಒಯ್ಯಬಲ್ಲವಾದ್ದರಿಂದ ಅನೇಕ ಕೆಲಸಗಾರರ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿದೆ, ವಿಶೇಷವಾಗಿ ವ್ಯಾಪಕವಾಗಿ ಪ್ರಯಾಣ ಮಾಡುವವರಲ್ಲಿ. ಇನ್ನು
ಹ್ಯಾಂಡ್ ಗಣಕಗಳು. ಈ ಕಂಪ್ಯೂಟರ್ಗಳನ್ನು, ಈ ಕಟ್ಟಡಗಳನ್ನು ಇವು ಏನಾಗಿರ್ತದೆ ಅಂದರೆ ನೋಟ್ ಪ್ಯಾಡ್ಗಳಿಗಿಂತ ಸಣ್ಣದಾಗಿರ್ತದೆ. ಸುಲಭವಾಗಿ ಅಂಗೈಯ ಮೇಲೆ ಕಾರ್ಯಾಚರಣೆಯನ್ನು ಮಾಡ್ಬೋದು. 3 ಮುಖ್ಯ ವಿಭಾಗಗಳು: ಪರ್ಸನಲ್ ಡಿಜಿಟಲ್ ಸಹಾಯಕ, ಸ್ಮಾರ್ಟ್ಫೋನ್, ಟ್ಯಾಬ್ಲೆಟ್ PC. ಪರ್ಸನಲ್ ಡಿಜಿಟಲ್ ಸಹಾಯಕ, ಸ್ಮಾರ್ಟ್ಫೋನ್ ಮತ್ತು ಟ್ಯಾಬ್ಲೆಟ್ CC. ಪರ್ಸನಲ್ ಡಿಜಿಟಲ್ ಸಹಾಯಕ PDA ಒಂದು ಚಿಕ್ಕ ಪೋರ್ಟಬಲ್ ಕಂಪ್ಯೂಟರ್. ಇವುಗಳನ್ನು ವಿಶೇಷ ಉಪಯೋಗಗಳಿಗಾಗಿ ಬಳಸಲಾಗ್ತದೆ. ಉದಾಹರಣೆಗೆ ಟಿಪ್ಪಣಿ ತೆಗೆದುಕೊಳ್ಳಲು, ದೂರವಾಣಿ ಸಂಖ್ಯೆಗಳು, ವಿಳಾಸಗಳನ್ನು ಪ್ರದರ್ಶಿಸಲು, ದಿನಾಂಕಗಳು ಅಥವಾ ಕಾರ್ಯಸೂಚಿಗಳು ರೆಕಾರ್ಡ್ ಮಾಡಿಕೊಳ್ಳಬೇಕು. PDA ಡೇಟಾ ವಿನಿಮಯ ಮಾಡಲು ಒಂದು ದೊಡ್ಡ ಕಂಪ್ಯೂಟರ್ನ ಜೊತೆ ಅಂತ ಅವರು ಕೊಟ್ಟಿದ್ದಾರೆ. ಇನ್ನಿದರಲ್ಲಿ ಉಳಿದಿರುವಂಥದ್ದು ನೋಡಿದರೆ ಸ್ಮಾರ್ಟ್ಫೋನ್ ಮತ್ತು ಟ್ಯಾಬ್ಲೆಟ್ ವಿಚಾರವನ್ನು ನಾವು ಮೊದಲಿಗೆ ಸ್ಮಾರ್ಟ್ಫೋನ್ನ ಬಗ್ಗೆ ತಿಳ್ಕೊಳ್ಳುವ. ಈ ಸ್ಮಾರ್ಟ್ಫೋನ್ಗಳು ಮುಂದುವರಿದ ಮೊಬೈಲ್ನ ಒಂದು ಸಾಧನ. ಅಭಿವೃದ್ಧಿಗೆ ಬೇಡಿಕೆ ಹೆಚ್ಚಾಗಿ ಪ್ರಬಲ ಪ್ರೊಸೆಸರ್, ಹೇರಳವಾಗಿರುವ ಮೆಮೊರಿ, ದೊಡ್ಡ ಸ್ಕ್ರೀನ್ಗಳು ಮತ್ತು ತೆರೆದ ಕಾರ್ಯಾಚರಣೆ ವ್ಯವಸ್ಥೆಗಳಿರುವ ಸ್ಮಾರ್ಟ್ಫೋನ್ ಮುಂದುವರಿದ ಮೊಬೈಲ್ ಸಾಧನಗಳ ಅಭಿವೃದ್ಧಿಗೆ ಬೇಡಿಕೆ ಹೆಚ್ಚಾಗಿ ಪ್ರಬಲ ಪ್ರೊಸೆಸರ್, ಹೇರಳವಾಗಿರುವ ಮೆಮೊರಿ, ದೊಡ್ಡ ಸ್ಕ್ರೀನ್ಗಳು ಮತ್ತು ತೆರೆದ ಕಾರ್ಯಾಚರಣೆ ವ್ಯವಸ್ಥೆಗಳಿರುವ ಸ್ಮಾರ್ಟ್ಫೋನ್ ಆವಿಷ್ಕಾರಕ್ಕೆ ಕಾರಣವಾಗಿದೆ. ಒಂದು ಸ್ಮಾರ್ಟ್ಫೋನ್ ಸಾಂಪ್ರದಾಯಿಕ PDA ಮತ್ತು ಸೆಲ್ಯುಲರ್ ಫೋನ್ ಸಂಶೋಧನೆ ಎಂದು ಪರಿಗಣಿಸಲಾಗುತ್ತದೆ. ಸ್ಮಾರ್ಟ್ಫೋನ್ ಸಾಧನವು ಬಳಕೆದಾರರ ವೈಭವ, ಮೊಬೈಲನ್ನು ಫೋನ್ ಬಳಸಿ ಜೊತೆಗೆ ಕಾರ್ಯಕ್ರಮಗಳನ್ನು ಅನುಸ್ಥಾಪಿಸಲು ಇನ್ನು ಈ ಒಂದು ಸ್ಮಾರ್ಟ್ಫೋನ್ ಎನ್ನುವಂಥದ್ದು ಸಾಂಪ್ರದಾಯಿಕ PDA ಮತ್ತು ಸೆಲ್ಯುಲರ್ ಫೋನ್ ಸಂಯೋಜನೆ ಪರಿಗಣಿಸಲಾಗಿದೆ. ಸ್ಮಾರ್ಟ್ಫೋನ್ ಸಾಧನವು ಬಳಕೆದಾರರ ಮೊಬೈಲ್ ಫೋನ್ ಬಳಸಿ ಜೊತೆಗೆ ಕಾರ್ಯಕ್ರಮಗಳು ಅನುಸ್ಥಾಪಿಸಲು, ಇಮೇಲ್ ಮಾಹಿತಿಯನ್ನು ಸಂಗ್ರಹಿಸಲು ಇನ್ನು ಇದರಲ್ಲಿ ನಾವು ನೋಡಿದರೆ ಇದು ಟ್ಯಾಬ್ಲೆಟ್ ರೀತಿಯಲ್ಲಿ ಕೆಲಸವನ್ನು ಮಾಡುವಂಥದ್ದು, ಅಥವಾ ಟ್ಯಾಬ್ಲೆಟ್ ಅಂತಲೇ ಹೇಳ್ಬೋದು. ಅದಕ್ಕೆ ಸ್ಮಾರ್ಟ್ಫೋನ್, ಟ್ಯಾಬ್ಲೆಟ್ ಅಲ್ಲದು, ಕ್ಷಮಿಸಿ, ಸ್ಮಾರ್ಟ್ಫೋನ್. ಇದರಲ್ಲಿ ಟ್ಯಾಬ್ಲೆಟ್ ಎನ್ನುವಂಥದ್ದು ಟ್ಯಾಬ್ಲೆಟ್ PC, ನೋಟ್ಬುಕ್ CC ಮತ್ತು ಕೈ ಕಂಪ್ಯೂಟರ್ ನಡುವೆ ಇದೆ. ಇದು ಒಂದು ಸ್ಮಾರ್ಟ್ ಪ್ಯಾನಲ್ ಪೋರ್ಟಬಲ್ PC ಸ್ಲೇಟ್ ರೂಪದಲ್ಲಿರುವಂಥದ್ದು. ಇದು ಎಲೆಕ್ಟ್ರಾನಿಕ್ ಪೆನ್ ಮೂಲಕ ಬಳಕೆದಾರರ ತೆರೆಯ ಮೇಲೆ ಬರೆದು ಮಾಹಿತಿಯನ್ನು ನಮೂದಿಸುವಂಥದ್ದು. ಎಲೆಕ್ಟ್ರಾನಿಕ್ ಪೆನ್ನನ್ನು ಕೇವಲ ಒಂದು ಮೌಸ್ ರೀತಿಯಲ್ಲಿ ಆಯ್ಕೆ ಮಾಡಲು, ಡ್ರ್ಯಾಗ್ ಮಾಡಲು ಮತ್ತು ಕಡತಗಳನ್ನು ತೆಗೆಯಲು ನೇರವಾಗಿ ತೆರೆಯ ಮೇಲೆ ಬಳಸಬಹುದು. ಇವುಗಳನ್ನು ಕೀಬೋರ್ಡ್ ಜಾಗದಲ್ಲಿ ಇವುಗಳನ್ನು ಉಪಯೋಗಿಸಬಹುದು. ಟಚ್ ಸ್ಕ್ರೀನ್ಗಳು ಭಿನ್ನವಾಗಿದೆ. ಟ್ಯಾಬ್ಲೆಟ್ PC ಪರದೆಯು ಈ ವಿಶೇಷ ಪೆನ್ನಿಂದ ಮಾಹಿತಿಯನ್ನು ಇನ್ನು ಬರುವಂಥದ್ದು ಘಟಕ 3, ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕಗಳು. ಈ ಟ್ಯಾಬ್ಲೆಟ್ ಕೂಡ ಹಾಗೆ. ಟ್ಯಾಬ್ಲೆಟ್ PC, ನೋಟ್ಬುಕ್ PC ಮತ್ತು ಕೈ ಕಂಪ್ಯೂಟರ್ ನಡುವೆ ಇದೆ. ಇದು ಒಂದು ಫ್ಲ್ಯಾಟ್ ಪ್ಯಾನಲ್ ಪೋರ್ಟಬಲ್ PC ಸ್ಟೇಟ್ ರೂಪದಲ್ಲಿದೆ. ಇಲ್ಲಿ ಒಂದು ಸ್ಟೈಲಸ್ ಅಥವಾ ಎಲೆಕ್ಟ್ರಾನಿಕ್ ಪೆನ್ ಮೂಲಕ ಬಳಕೆದಾರರ ತೆರೆಯ ಮೇಲೆ ಬರೆದು ಮಾಹಿತಿಯನ್ನು ನಮೂದಿಸಲು ಅನುಮತಿಸಲಾಗುತ್ತದೆ. ಇಲ್ಲಿ ಎಲೆಕ್ಟ್ರಾನಿಕ್ ಪೆನ್ನನ್ನು ಕೇವಲ ಒಂದು ಮೌಸ್ ಆಗಿ ಆಯ್ಕೆ ಮಾಡಲು
ಡ್ರ್ಯಾಗ್ ಮಾಡಲು ಮತ್ತು ಕಡತಗಳನ್ನು ತೆಗೆಯಲು ನೇರವಾಗಿ ತೆರೆಯ ಮೇಲೆ ಬಳಸಬಹುದು. ಇದನ್ನು ಕೀಬೋರ್ಡ್ ಜಾಗದಲ್ಲಿ ಉಪಯೋಗಿಸಬಹುದು. ಟಚ್ ಸ್ಕ್ರೀನ್ಗಳಿಗಿಂತ ಭಿನ್ನವಾಗಿದೆ. ಟ್ಯಾಬ್ಲೆಟ್ PC ಪರದೆಯು ವಿಶೇಷ ಪೆನ್ನಿಂದ ಮಾಹಿತಿಯನ್ನು ಪಡೆಯುತ್ತದೆ. ಇನ್ನು ಇದರಲ್ಲಿ ಇಷ್ಟು ಅವುಗಳಲ್ಲಿ ಬರುವಂಥ ಪ್ರಶ್ನೆಗಳಾಗಿದೆ. ಇದೆಲ್ಲ ಪ್ರಶ್ನೆಗಳಾಗಿದೆ. ಇನ್ನು ಬರುವಂಥದ್ದು ಘಟಕ 3 ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕ. ಅದರಿಂದಲೂ ಮೊದಲು ನಾವು ತಿಳ್ಕೊಳ್ಬೇಕಾಗಿರುವಂತಹ ವಿಚಾರಗಳು ಅಂತ ಹೇಳಿದರೆ, ಕಂಪ್ಯೂಟರ್ ಮೆಮೊರಿಯ ಬಗ್ಗೆ ಬರೆಯುವಂಥದ್ದು ಉತ್ಪನ್ನ ಸಾಧನ, ದ್ವಿತೀಯ ಶೇಖರಣಾ ಸಾಧನ, ಯಂತ್ರ ಮತ್ತು ತಂತ್ರಾಂಶ, ಸಂಖ್ಯಾ ಪದ್ಧತಿ, ಆಪರೇಟಿಂಗ್ ಸಿಸ್ಟಮ್, ಡಿಸ್ಕ್ ಕಾರ್ಯಾಚರಣೆ ವ್ಯವಸ್ಥೆ, ಮುಂದಿನ ತರಗತಿಯಲ್ಲಿ ನಾವು ಈ ಕ್ಲಾಸ್ಗಳಲ್ಲಿ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕಗಳನ್ನು ತಿಳ್ಕೊಳ್ಳೋ. ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕಗಳಲ್ಲಿ ನಾವೇನು ಮಾಡಬೇಕು, ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕ ಅಂತ ಬಂದಾಗ ಅದರಲ್ಲಿ ನಮಗೆ ಮುಖ್ಯವಾಗಿ ಬರುವಂಥದ್ದು ಯಾವುದೆಲ್ಲ ಕಂಪ್ಯೂಟರ್ನ ಒಳಗೆ ಅಲ್ಲಿ ಇನ್ಪುಟ್ ಘಟಕ ಇದೆ, ಸಂಗ್ರಹಣಾ ಘಟಕ ಇದೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇದೆ, ಆಮೇಲೆ ಔಟ್ಪುಟ್ ಘಟಕ ಅಂತ ಬರುವಂಥದ್ದು. ಇವನ್ನೆಲ್ಲ ಘಟಕ 3 ನಾವು ಮುಂದಿನ ವಿಡಿಯೋಕ್ಕೆ ತಗೊಳ್ಳುವ. ಘಟಕ ಈಗ ನಾವು ಓದಿರುವಂಥದ್ದು ಘಟಕ 2 ಕಂಪ್ಯೂಟರ್ನ ವರ್ಗೀಕರಣ ಬಂತು. ಅದರಲ್ಲಿ ಅದಾದಮೇಲೆ ಗಾತ್ರ, ವೇಗ, ಸಾಮರ್ಥ್ಯವನ್ನು ಆಧರಿಸಿ ವರ್ಗೀಕರಣ ಕೂಡ ಬಂತು. ಇನ್ನು 5 ಅಂಕದ ಪ್ರಶ್ನೆಯಾಗಿ ನಾವು ಅನಲಾಗ್ ಕಂಪ್ಯೂಟರ್ ಮತ್ತು ಡಿಜಿಟಲ್ ಕಂಪ್ಯೂಟರ್ನ ಬಗ್ಗೆ ಹೇಳುವಂಥದ್ದು. ಒಂದು ಗಾತ್ರ, ವೇಗ, ದಕ್ಷತೆಯನ್ನು ಆಧರಿಸಿ ವರ್ಗೀಕರಣದಲ್ಲಿ ಸೂಪರ್ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಕಾರ್ಯಕ್ಷೇತ್ರ, ಮೈಕ್ರೋ ಕಂಪ್ಯೂಟರ್, ಲ್ಯಾಪ್ಟಾಪ್ ಮತ್ತು ನೋಟ್ ಪ್ಯಾಡ್ಗಳು, ಹ್ಯಾಂಡ್ ಗಣಕಗಳ, ಆಮೇಲೆ ಪರ್ಸನಲ್ ಡಿಜಿಟಲ್ ಸಹಾಯಕ ಆಗುವಂಥದ್ದು ಕಾಣ್ಬೋದು. ಇನ್ನು ಇವುಗಳ ನಂತರಕ್ಕೆ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕಗಳ ಬಗ್ಗೆ ಕೂಡ ತಿಳ್ಕೊಳ್ಳೋ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.